ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜ್ಯೋತಿರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತೇನಪ್ಪ ವಿಷಯ ಅಂತ ಅಂದರೆ, ನಾನು ಬೆಳಗ್ಗೆನೇ ಬೇಗ ಇದ್ದು ಪೂಜೆ ಮುಗಿಸಿ ನಾನು ಯಾಕೆ ದೋಸೆ ಹಿಟ್ಟು ತೋರಿಸ್ತಾ ಇದ್ದೀನಿ ಅಂದರೆ ಗೈಸ್, ನಾನು ಫಸ್ಟ್ ಟೈಮ್ ನಾನೇ ದೋಸೆ ಹಿಟ್ಟು ರುಬ್ಬಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ಆ್ಯಂಡ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಮೃತ್ಯುಂಜಯ ಟೆಂಪಲ್ಗೆ ಹೊರಟಿದ್ದೆ. ಸೊ ಬನ್ನಿ ಹೋಗೋಣ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ಹೊರಟಿದ್ದೀನಿ ಗೈಸ್, ಇವಾಗ ಮನೆಗೆ ಬಿಟ್ಟಿದ್ದೀನಿ. ಸೊ ಇಲ್ಲಿ ಯಾವ್ದು ಬಂದಿದೆ ನೋಡಿ ಪುನಃ. ಸೊ ವೈಟಿಲ್ಲೇ ಹೋಗ್ತಾ ಇರೋದು. 50 ಕಿಲೋಮೀಟರ್ಸ್ ಅಷ್ಟು ಹೋಗೋಷ್ಟು ಕೆಪಾಸಿಟಿ ಇದೆ, ಚಾರ್ಜ್ ಹಾಕಿರೋದು. ಸೊ ಸಾಕು, ನನಗೆ 30 ಕಿಲೋಮೀಟರ್ಸ್ ಅಷ್ಟೇ ಬೇಕಾಗಿರೋದು. ಸೊ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್, ಇದೆ ಪ್ರೀ ವೆಡ್ಡಿಂಗ್ದು ಸೆಕೆಂಡ್ ಲೊಕೇಶನ್ ನೋಡ್ಕೊಳ್ಳಿ. ಇದೆ, ಇಲ್ಲೇ ಶೂಟ್ ಮಾಡಿದ್ದು. ಹೆವಿ ಬಿಸಿಲಿದೆ ಗೈಸ್, ಯಾರೂ ಇಲ್ಲ, ನಾವಿಬ್ಬರೇ ಇರೋದು ಗೈಸಲ್ಲಿ. ಸೊ ನಾನು ಹೋಗಿರೋದು ಟಿ ಶೆಟ್ಟಿಗೇರಿ ರೂಟಿಂದ. ಸೊ ಹಂಗೆ ಬಂದರೆ ಈ ಥರ ಆರ್ಚ್ ಸಿಗುತ್ತೆ ಟೆಂಪಲ್ಗೆ, ಅಲ್ಲಿಂದ 2 ಕಿಲೋಮೀಟರ್ ಇರುತ್ತೆ. ಸೊ ನಮ್ಮ ಮನೆಯಿಂದ ಮೃತ್ಯುಂಜಯ ಟೆಂಪಲ್ಗೆ 15 ಕಿಲೋಮೀಟರ್ಸ್ ಆಯಿತು ಗೈಸ್. ಸೊ ಗೈಸ್, ರೀಚ್ ಆಗಿದ್ದೀವಿ. ಅಷ್ಟು ರಶ್ ಇರಲಿಲ್ಲ ಇವತ್ತು. ನಾನು 3-4 ಸತಿ ಹೋಗಿದ್ದೀನಿ, ಬಟ್ ನಾನು ಹೋದಾಗೆಲ್ಲನೂ ಹೆವಿ ರಶ್ ಇತ್ತು ಗೈಸ್. ಬಟ್ ಈ ಸತಿನೇ ರಶ್ ಇಲ್ದೇ ಇರೋದು ಗೈಸ್. ಬಿಸಿಲು ಗೈಸ್, ಯಪ್ಪ, ಅದ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಸೊ ಗೈಸ್, ಬಂದಿದ್ದೀವಿ, ಬಟ್ ಅಷ್ಟಿನ್ನೂ ರಶ್ ಆಗಿಲ್ಲ. ಆದರೂ ಆಗುತ್ತೆ ಅನಿಸುತ್ತೆ. ಹೆವಿ ಬಿಸಿಲು ಗೈಸ್, ಇಲ್ಲಿ ಸುಡ್ತಾ ಇದ್ದೇನೆ ಎಲ್ಲ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಗೈಸ್, ವಿಷ್ಣು ದೇವಸ್ಥಾನ ಅಲ್ಲಿದೆ ಗೈಸ್, ಬಟ್ ಅಲ್ಲಿಗೆ ಹೋಗಲ್ಲ, ಅಲ್ಲೇ ಪೂಜೆ ಇರಲ್ಲ, ಅದಕ್ಕೆ. ಸೊ ಅಲ್ಲಿಗೆ ಹೋಗಿಲ್ಲ ಇವತ್ತು ಗಂಟು. ಮತ್ತು ಹೆವಿ ಬಿಸಿಲು ಬೇರೆ ಇದೆ ಗೈಸ್, ಆಯ್ತಾ ಇಲ್ಲ, ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ ಗೈಸ್, ಸುಡ್ತಾ ಇದೆ, ಅಷ್ಟು ಬಿಸಿ ಇದೆ. ಇಲ್ಲ, ಇಲ್ಲಿಗೆ ಬರೋರು ಈ ಥರ ವೇರ್ ಇದ್ರೆ ಮಾತ್ರ ಬರಬೇಕು, ಇಲ್ಲಾಂದರೆ ಎಂಟ್ರಿ ಇಲ್ಲ ಗೈಸ್ ಇಲ್ಲಿ. ಸೊ ಗೈಸ್, ಇಲ್ಲಿ ಆ್ಯಕ್ಚುಲಿ ಫೋನ್ನ ಯೂಸೇ ಮಾಡೋಂಗಿಲ್ಲ, ಅಂದರೆ ವಿಡಿಯೋ ಮಾಡೋಂಗಿಲ್ಲ. ಸೊ ಆದರೂ ನಾನು ನಿಮಗೋಸ್ಕರ ಇಷ್ಟೊಂದು ಕಷ್ಟಪಟ್ಟು ಹೆಂಗೆಂಗೋ ಮಾಡಿ ತೆಗೆದಿದ್ದೀನಿ ನೋಡಿ ಗೈಸ್. ಇಂಥ ರಿಸ್ಕ್ ತೊಗೊಂಡಿರೋದಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ಲೀಸ್.
ಸೊ ಗೈಸ್ ಪೂಜೆ ಸೇವೆಗಳು ನಿಮಗೆ ಏನೇನು ಬೇಕೋ ಅದು ಅಲ್ಲೇ ಈ ಥರ ಹಾಕಿದ್ದಾರೆ. ಸೊ ನೋಡಿ ನಿಮಗೆ ಯಾವ್ದು ಬೇಕೋ ಮಾಡಿಸ್ಕೊಳ್ಳಿ. ಬಿಕಾಸ್ ಇಲ್ಲಿಗೆ ಬರೋದೇ ಪೂಜೆ ಮಾಡ್ಸೋಕ್ಕೋಸ್ಕರ ಆಲ್ಮೋಸ್ಟ್ ಆಲ್. ಸೊ ಗೈಸ್ ಅಲ್ಲೊಂದು ಚಿಕ್ಕ ಹುಡುಗ ಇತ್ತು ಗೈಸ್. ಅವ್ರ ಅಪ್ಪಂಗೆ ಎಷ್ಟು ಹಿಂಸೆ ಕೊಡ್ತಾಯಿತ್ತು ಅಂದರೆ, ಆದರೂ ಅವ್ರ ಅಪ್ಪಂಗೆ ನಿಜವಾಗ್ಲೂ ಅವ್ರ ಪೇಷನ್ಸ್ಗೆ ಚಪ್ಪಾಳೆ ಹೊಡಿಬೇಕು ಗೈಸ್. ಲಿಟ್ರಲಿ ಅವನೊಂದು ಚೂರು ಆ ಕಡೆ ಈ ಕಡೆ ಓಡಿದ್ರು ಅವ್ರು ಎಷ್ಟು ಡೆಡಿಕೇಟೆಡಾಗಿ ನೋಡ್ಕೋತಾ ಇದ್ರು ಅಂದರೆ ಹ್ಯಾಟ್ಸ್ ಆಫ್ ಗೈಸ್. ಜನ ಇದ್ದರು ಗೈಸ್, ಬಟ್ ಆದರೂ ನಾನು ಇಷ್ಟು ದಿವಸ ಹೋಗಿರೋದ್ರಲ್ಲಿ ಇವತ್ತೇ ಕಮ್ಮಿ ಗೈಸ್. ಮತ್ತು ಹುಡುಗಿರು ಲೂಸ್ ಹೇರ್ ಬಿಡೋಂಗಿಲ್ಲ ಗೈಸ್ ಈ ಟೆಂಪಲ್ಗೆ ಬರೋರು. ಸೊ ಯಾರು ಲೂಸ್ ಹೇರ್ ಬಿಟ್ಕೊಂಡು ಬರಬೇಡಿ, ಬಿಟ್ಕೊಂಡು ಬಂದರೂ ಅವ್ರು ಕಟ್ಟಿಸ್ತಾರೆ ಗೈಸ್. ಸೊ ಗೈಸ್ ಅವಳು ಸರ್ ಬಂದರು ಅಂತ ಓಡೋಗ್ಬಿಟ್ಲು ಗೈಸ್ ನನ್ನ ಬಿಟ್ಟು. ಸೊ ಗೈಸ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಯಾವಾಗಲೂ ಇಲ್ಲಿ ಮಧ್ಯಾಹ್ನ ಊಟ ಕೊಡ್ತಾರೆ ಗೈಸ್. ಆ್ಯಂಡ್ ನಾನು ಏನಪ್ಪ ಮಾಡಿದೆ ಅಂದರೆ, ನಾನು ಊಟ ಆದಮೇಲೆ ನನ್ನ ತಟ್ಟೆನ ಅವಳ ಕೈಲೇ ತೊಳಸ್ಬಿಟ್ಟೆ. ಬರೀ ಇಂಥದೆಯಾ? ಸೊ ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲೇ ಆಗಿದ್ದು ಅಂತ ಹೇಳಿದ್ನಲ್ಲ, ಬಾವಾಜಿದು ಮತ್ತು ಸ್ವಾತಿ ಅಕ್ಕಂದು ಇಲ್ಲೇ ಆಗಿದ್ದು. ಸೊ ನನ್ನಂಥವ್ರು ಇನ್ನೂ ಇದ್ದಾರೆ ನೋಡಿ ಗೈಸ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸೊ ಗೈಸ್ ನನ್ನ ಮೇಲೆ ನನಗೆ ಸೆಲ್ಫ್ ಲವ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅದಕ್ಕೆ ಸೆಲ್ಫ್ ರೆಸ್ಪೆಕ್ಟು ಸ್ವಲ್ಪ ಜಾಸ್ತಿ ಇದೆ. ಸೊ ಅದೊಂದು ರೀಸನಿಂದ ನನಗೆ ನಾನೇ ಲವ್ ಯು ಹೇಳ್ಕೊಬಿಟ್ಟೆ ಗೈಸ್. ಸೊ ವಿ ಆರ್ ರೀಚ್ಡ್ ಗೈಸ್, ವಿ ಆರ್ ರೀಚ್ಡ್. ಇದೊಂದು ಹ್ಯಾಪಿ ಇಲ್ಲಿ ಕೂತೈತೆ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಗೈಸ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್.